ನರೇಂದ್ರ ಮೋದಿ ಅವರ ವಿದೇಶಿ ನೀತಿ ಅಂದ್ರೆ ಅದು ತಬ್ಬಿಕೊಳ್ಳೋದು ಅಂತ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ವಿಕೃತವಾಗಿ ಲೇವಡಿ ಮಾಡಿದ ನಂತರ ಅದೇ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಕೂಡ ವಿದೇಶಿ ನಾಯಕ ಫಿಡೆಲ್ ಕ್ಯಾಸ್ಟ್ರೋ ಅವರನ್ನ ತಬ್ಬಿಕೊಂಡ ವಿಡಿಯೋ ದೇಶದಾದ್ಯಂತ ಸಖತ್ತು ವೈರಲ್ ಆಗಿದೆ. ಆದರೆ ಆ ಫಿಡೆಲ್ ಕ್ಯಾಸ್ಟ್ರೋ ಯಾರು, ಯಾವ ದೇಶದವನು, ಆತನಿಗೂ ನಮ್ಮ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರಿಗೂ ಇರುವಂತಹ ಸಾಮ್ಯತೆಗಳೇನು ಅನ್ನೋದು ಈಗ ಬಹುತೇಕರಿಗೆ ತಿಳಿದಿಲ್ಲ. ಹಾಗಾಗಿ ಆ ವಿಡಿಯೋ ನೋಡಿದ ಎಲ್ಲರೂ ಕೂಡ ಈ ವಿಡಿಯೋವನ್ನ ಕೊನೆಯ ತನಕ ನೋಡಲೇಬೇಕು. ನರೇಂದ್ರ ಮೋದಿ ಅವರ ಹಗ್ಗಿಂಗ್ ಪಾಲಿಸಿಯ ಬಗ್ಗೆ ಚರ್ಚೆಯಾದ ಮೇಲೆ ರಾಹುಲ್ ಗಾಂಧಿ ಅವರ ಅಜ್ಜಿ ಮತ್ತು ಅವರನ್ನು ತಬ್ಬಿಕೊಂಡ ಫಿಡೆಲ್ ಕ್ಯಾಸ್ಟ್ರೋ ಅವರ ನಡುವಿನ ಸಾಮ್ಯತೆಗಳ ಬಗ್ಗೆಯೂ ಕೂಡ ಮುಕ್ತವಾಗಿ ಚರ್ಚೆ ಆಗಬೇಕಲ್ಲ. ಇಂದಿರಾ ಗಾಂಧಿ ಮತ್ತು ಫಿಡೆಲ್ ಕ್ಯಾಸ್ಟ್ರೋ ಇವರಿಬ್ಬರ ನಡೆ, ನುಡಿ ಮತ್ತು ಕಾರ್ಯಾಚರಣೆಗಳನ್ನು ಆಧರಿಸಿ ಹೇಳೋದಾದ್ರೆ ಇಬ್ಬರೂ ಕೂಡ ತಮ್ಮ ಆಡಳಿತದಲ್ಲಿ ಬಲವಾದ ಸರ್ವಾಧಿಕಾರಿ ಧೋರಣೆಗಳನ್ನು ಪ್ರದರ್ಶಿಸ್ತಾ ಇದ್ರು. ಕ್ಯೂಬಾದಲ್ಲಿ ಕ್ಯಾಸ್ಟ್ರೋ ಕಮ್ಯುನಿಸ್ಟ್ ಸರ್ವಾಧಿಕಾರವನ್ನು ಸ್ಥಾಪಿಸಿದರೆ ಇಂದಿರಾ ಗಾಂಧಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗೆ ತುರ್ತು ಪರಿಸ್ಥಿತಿಯನ್ನ ಹೇರುವ ಮೂಲಕ ಸರ್ವಾಧಿಕಾರವನ್ನು ಪ್ರದರ್ಶಿಸಿದರು. ಆ ಸಮಯದಲ್ಲಿ ಭಾರತದ ಸಂವಿಧಾನವನ್ನೇ ತಮಗೆ ಬೇಕಾದ ಹಾಗೆ ತಿದ್ದುಪಡಿ ಕೂಡ ಮಾಡಿಬಿಟ್ಟಿದ್ರು. ಇಂದಿರಾ ಗಾಂಧಿ ತಮ್ಮ ಪಕ್ಷ ಮತ್ತು ಸರ್ಕಾರದ ಸಂಪೂರ್ಣ ಅಧಿಕಾರವನ್ನು ತಮ್ಮ ಕಪಿಮುಷ್ಟಿಯಲ್ಲೇ ಇಟ್ಕೊಂಡಿದ್ರು. ಸಂಪುಟದ ಸಹೋದ್ಯೋಗಿಗಳನ್ನ ಕೇವಲ ತಾವು ಹೇಳಿದ ಕಡೆ ಸಹಿ ಹಾಕುವವರನ್ನಾಗಿ ಮಾತ್ರ ಬಳಕೆ ಮಾಡಿಕೊಂಡಿದ್ರು. ಫಿಡೆಲ್ ಕ್ಯಾಸ್ಟ್ರೋ ಕೂಡ ಇದೇ ರೀತಿಯ ಸರ್ವಾಧಿಕಾರ ಸ್ಥಾಪಿಸಿಕೊಂಡಿದ್ದರು. ಕ್ಯೂಬಾದ ಅಧ್ಯಕ್ಷ, ಪ್ರಧಾನಿ, ಸಶಸ್ತ್ರ ಪಡೆಗಳ ಕಮಾಂಡರ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ಮುಖ್ಯಸ್ಥ ಹೀಗೆ ಎಲ್ಲ ಅಧಿಕಾರಗಳನ್ನು ಕೂಡ ತಮ್ಮ ಕಪಿಮುಷ್ಟಿಯಲ್ಲಿಯೇ ಇಟ್ಕೊಂಡಿದ್ರು. ವಿರೋಧ ಪಕ್ಷಗಳು ಮತ್ತು ಭಿನ್ನಾಭಿಪ್ರಾಯಗಳ ಹತ್ತಿಕ್ಕುವಿಕೆಯಲ್ಲಿಯೂ ಕೂಡ ಇಂದಿರಾ ಗಾಂಧಿ ಮತ್ತು ಕ್ಯಾಸ್ಟ್ರೋ ಜೋಡಿಯದ್ದು ಒಂದೇ ರೀತಿಯ ಕಾರ್ಯಶೈಲಿ ಆಗಿತ್ತು. ಇಂದಿರಾ ಗಾಂಧಿ ಅವರು 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿ ಜಯಪ್ರಕಾಶ್ ನಾರಾಯಣ್, ಅಟಲ್ ಬಿಹಾರಿ ವಾಜಪೇಯಿ ಸೇರಿದ ಹಾಗೆ ಸಾವಿರಾರು ವಿರೋಧ ಪಕ್ಷದ ನಾಯಕರನ್ನ ನಿರ್ದಯವಾಗಿ ಜೈಲಿಗೆ ತಳ್ಳಿದ್ರು. ಫಿಡೆಲ್ ಕ್ಯಾಸ್ಟ್ರೋ ಕೂಡ ಕ್ಯೂಬಾದಲ್ಲಿ ಇದನ್ನೇ ಮಾಡಿದ್ರು. ಕಮ್ಯುನಿಸ್ಟ್ ಪಕ್ಷ ಹೊರತುಪಡಿಸಿ ಉಳಿದೆಲ್ಲ ರಾಜಕೀಯ ಪಕ್ಷಗಳನ್ನು ಕೂಡ ನಿಷೇಧಿಸಿ ತಮ್ಮ ರಾಜಕೀಯ ವಿರೋಧಿಗಳನ್ನೆಲ್ಲ ಜೈಲಿಗಟ್ಟಿದ್ರು ಅಥವಾ ದೇಶ ಬಿಟ್ಟು ಓಡಿಸಿದರು. ಮಾಧ್ಯಮ ಸ್ವಾತಂತ್ರ್ಯದ ವಿಚಾರದಲ್ಲೂ ಕೂಡ ಇಬ್ಬರದ್ದು ಒಂದೇ ರೀತಿಯ ಕಾರ್ಯತಂತ್ರ. ಇಬ್ಬರೂ ನಾಯಕರು ತಮ್ಮ ತಮ್ಮ ದೇಶದ ಮಾಧ್ಯಮಗಳ ಮೇಲೆ ಪ್ರೆಸ್ ಸೆನ್ಸಾರ್ಶಿಪ್ ಅನ್ನು ಜಾರಿ ತಂದರು. ಇಂದಿರಾ ಗಾಂಧಿಯ ಕಾಲದಲ್ಲಿ ತಮಗಾಗದ 250ಕ್ಕೂ ಹೆಚ್ಚು ಪತ್ರಕರ್ತರನ್ನ ಜೈಲಿಗೆ ತಳ್ಳಿದರು. ಸರ್ಕಾರದ ಅನುಮತಿ ಇಲ್ಲದೆ ಪತ್ರಿಕೆಗಳು ಯಾವುದೇ ವರದಿಯನ್ನು ಪ್ರಕಟಿಸುವ ಹಾಗಿರಲಿಲ್ಲ. ಫಿಡೆಲ್ ಕ್ಯಾಸ್ಟ್ರೋ ಕೂಡ ಕ್ಯೂಬಾದಲ್ಲಿ ಸ್ವತಂತ್ರ ಮಾಧ್ಯಮಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಕೇವಲ ಸರ್ಕಾರಿ ಸ್ವಾಮ್ಯದ ಮಾಧ್ಯಮಗಳಿಗೆ ಮಾತ್ರ ಅವಕಾಶವನ್ನ ನೀಡಿದ್ರು. ಆ ಮಾಧ್ಯಮಗಳು ಫಿಡೆಲ್ ಕ್ಯಾಸ್ಟ್ರೋ ಏನು ಹೇಳ್ತಾರೋ ಅದನ್ನು ಮಾತ್ರ ಪ್ರಕಟಿಸಬೇಕಿತ್ತು. ಇಂದಿರಾ ಗಾಂಧಿ ಅವರು ನ್ಯಾಯಾಂಗದಲ್ಲೂ ಕೂಡ ತಮ್ಮದೇ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ರು. ತಮಗೆ ನಿಷ್ಠರಾಗಿದ್ದ ನ್ಯಾಯಾಧೀಶರನ್ನೇ ಮುಖ್ಯ ನ್ಯಾಯಮೂರ್ತಿಗಳನ್ನಾಗಿ ನೇಮಿಸುವ ಮೂಲಕ ನ್ಯಾಯಾಂಗದ ಸ್ವತಂತ್ರಕ್ಕೆ ಧಕ್ಕೆ ತಂದಿದ್ರು. ಇಷ್ಟೇ ಅಲ್ಲದೆ ಸಂವಿಧಾನ ತಿದ್ದುಪಡಿಯ ಮೂಲಕ ತಮ್ಮ ನಿಯಂತ್ರಣದಲ್ಲಿದ್ದ ಸಂಸತ್ತಿನ ಅಧಿಕಾರವನ್ನು ಹೆಚ್ಚಿಸಿ ನ್ಯಾಯಾಲಯದ ಅಧಿಕಾರವನ್ನ ಕಡಿತಗೊಳಿಸಿದ್ರು. ಫಿಡೆಲ್ ಕ್ಯಾಸ್ಟ್ರೋ ಕೂಡ ಇದನ್ನೇ ಮಾಡಿದ್ದು. ಕ್ಯೂಬಾದ ಸಾಂಪ್ರದಾಯಿಕ ನ್ಯಾಯಾಂಗ ವ್ಯವಸ್ಥೆಯನ್ನು ಕಿತ್ತೊಗೆದು ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಪೂರಕವಾದಂತಹ ಕ್ರಾಂತಿಕಾರಿ ನ್ಯಾಯಾಲಯಗಳನ್ನು ಅವರು ಸ್ಥಾಪಿಸಿಕೊಂಡರು. ಎಲ್ಲಕ್ಕಿಂತ ಮುಖ್ಯವಾದ ಇನ್ನೊಂದು ಅಂಶ ಅಂದರೆ ಅದು ವ್ಯಕ್ತಿ ಆರಾಧನೆ. ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ತಮಗೆ ತಾವೇ ಇಂದಿರಾ ಅಂದರೆ ಭಾರತ, ಭಾರತ ಅಂದರೆ ಇಂದಿರಾ, ಇಂಡಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅನ್ನೋ ಘೋಷಣೆಯನ್ನ ಹಾಕಿಸಿಕೊಳ್ತಾರೆ. ಇಂದಿರಾ ಅವರು ಆ ಘೋಷಣೆಯನ್ನ ತಯಾರು ಮಾಡಿದ್ದು ಬೇರೆ ಯಾರಿಂದಲೋ ಅಲ್ಲ, ತಮ್ಮ ಆಜ್ಞಾನುಸಾರ ಕೆಲಸ ಮಾಡ್ತಾ ಇದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ದೇವ್ಕಾಂತ್ ಬರೂಚ್ ಅವರಿಂದ. ಅದು ತಾನೇ ಭಾರತದ ಮೇಲೆ ಹಾಕಿದ್ದ ಎಮರ್ಜೆನ್ಸಿಯ ಸಂದರ್ಭದಲ್ಲಿ. ಅದೇ ರೀತಿ ಕ್ಯೂಬಾದಲ್ಲಿ ಕ್ಯಾಸ್ಟ್ರೋ ಕೂಡ ಕ್ಯೂಬಾ ಅಂದ್ರೆ ಕ್ಯಾಸ್ಟ್ರೋ, ಕ್ಯಾಸ್ಟ್ರೋ ಅಂದ್ರೆ ಕ್ಯೂಬಾ ಅನ್ನೋ ಹಾಗೆ ದೇಶದ ಸಾರ್ವಭೌಮತ್ವದ ಸಂಕೇತವಾಗಿ ತಮ್ಮನ್ನ ತಾವು ಬಿಂಬಿಸಿಕೊಂಡಿದ್ದರು. ಇದನ್ನೆಲ್ಲ ನೋಡಿದ ಮೇಲೆ ಮೊನ್ನೆ ವೈರಲ್ ಆದ ಇಂದಿರಾ ಮತ್ತು ಕ್ಯಾಸ್ಟ್ರೋ ಅವರ ವಿಡಿಯೋದಲ್ಲಿ ಕಾಣಿಸಿದ್ದು ಕೇವಲ ಇಬ್ಬರು ನಾಯಕರ ತಬ್ಬಿಕೊಳ್ಳುವಿಕೆ ಮಾತ್ರ ಅಲ್ಲ, ಅದು ಇಬ್ಬರು ಸರ್ವಾಧಿಕಾರಿಗಳ ತಬ್ಬಿಕೊಳ್ಳುವಿಕೆ ಕೂಡ ಹೌದು ಅನ್ನೋದನ್ನ ಮತ್ತೊಮ್ಮೆ ಬಿಡಿಸಿ ಹೇಳಬೇಕಾದಂತಹ ಅಗತ್ಯ ಇಲ್ಲ ಅನ್ಸುತ್ತೆ ಅಲ್ವಾ?